ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಧೀರಾ ಬ್ಲಾಗ್ಸ್ಗೆ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡೋದು. ನಾನು ಇವತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ಕುಣಿಗಲ್ ಹತ್ರ ನಮ್ಮದು ಇರೋದು ಊರು. ಅಲ್ಲಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಅಲ್ಲಿಗೆ ಯಾಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಮತ್ತು ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಇವತ್ತು ನಮ್ಮ ಊರಿನಲ್ಲಿ ವಾರ್ಷಿಕೋತ್ಸವ, ಶಾಲೆಯ ವಾರ್ಷಿಕೋತ್ಸವ, 106ನೇ ವರ್ಷದ ಶಾಲೆ ವಾರ್ಷಿಕೋತ್ಸವ ನಡೀತಾಯಿದೆ. ಜೊತೆಯಲ್ಲಿ ಇವಾಗ ಹೊಸ ಶಾಲೆಯೂ ಕೂಡ ಕಟ್ಟಡವನ್ನು ನಿರ್ಮಾಣ ಮಾಡಿದರು. ಅದನ್ನು ಕೂಡ ಇನಾಗ್ರೇಷನ್ ನಡೀತಾಯಿತ್ತು. ಸೊ ಹಂಗಾಗಿ ಆ ಸ್ಕೂಲ್ನಲ್ಲಿ ಓದಿದಂತಹ ಪ್ರತಿಯೊಂದು ವಿದ್ಯಾರ್ಥಿಯರನ್ನು ಕರೆದು ಅಲ್ಲೆಲ್ಲರಿಗೂ ಕೂಡ ಇನ್ವೈಟ್ ಮಾಡಿದರು. ಸೊ ಹಂಗಾಗಿ ಅದು ನನ್ನ ಹಸ್ಬೆಂಡ್ ಓದಿರೋ ಊರು. ನಾನು ಅವರಿಗೆ ಸೊಸೆಯಾಗಿ ಹೋಗಿರೋದ್ರಿಂದ ನಾನು ನಂತರ ಕುತೂಹಲ ಐತಲ್ವ, ಯಾರು ಅವ್ರ ಟೀಚರ್ಸ್ ಯಾರಿರ್ತಾರೆ, ಅವಾಗೆಲ್ಲ ಅವ್ರಿಗೆ ಹೆಂಗೆ ಹೇಳ್ಕೊಡ್ತಿದ್ರು ಅದೆಲ್ಲ ಕೇಳೋದು ಕುತೂಹಲ ಇದ್ದಿದ್ದರಿಂದ ಹೋಗಬೇಕು ಅಂತ ಹೋದೆ. ನಾನು ಕೂಡ ಸಖತ್ತು ಗುಡ್ ಫೀಲಿಂಗ್, ಖುಷಿ ಆಯಿತು ನನಗೊಂಥರ. ನನ್ನ ಹಸ್ಬೆಂಡು ಹೇಳ್ಕೊಟ್ಟಿದ್ದಂಥ ಟೀಚರ್ಸು ಎಲ್ಲರನ್ನೂ ನೋಡಿ ಮತ್ತು ಆ ಶಾಲೆನ ನೋಡಿ ಒಂಥರ ಫುಲ್ಲು ನನಗೆ ಹ್ಯಾಪಿ ಆಯಿತು. ಮತ್ತು ಸಿಕ್ಕಾಪಟ್ಟೆ ಖುಷಿ ಏನಂದರೆ ಫ್ರೆಂಡ್ಸ್, ಅಲ್ಲಿ ಇವಾಗ 1ರಿಂದ 7ನೇ ಕ್ಲಾಸ್ವರೆಗೂ ಕೂಡ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಕೂಡ ಇನಾಗ್ರೇಷನ್ ಇತ್ತು. ಅಲ್ಲಿ ನಾನು ಆ್ಯಕ್ಚುಲಿ ಊರಿನಲ್ಲಿ ಅದೆಲ್ಲ ನಾನು ಅಂದ್ಕೊಂಡಿರಲಿಲ್ಲ. ಆ ಥರ ಎಲ್ಲನೂ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಂದರೆ ಆ ಐಟಮ್ಸ್ನೆಲ್ಲ ತಂದು ಇಟ್ಟು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಬೆಂಗಳೂರಿನಲ್ಲೇ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ಖುಷಿ ಅಂತ ಅದೆಲ್ಲನೂ. ಒಂದು ಮಾಂಟಸರಿ ಮಕ್ಕಳಿಗೆ ಪ್ರತಿಯೊಂದು ಐಟಮ್ಸ್ನಂದರೆ ಅವ್ರಿಗೆ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ, ಒಂದು ಆ್ಯಪಲ್ ಅಂದರೆ ಆ ಪಿಕ್ಚರೈಸ್ ನೋಡಬೇಕು. ನಮಗೆಲ್ಲ ಆವಾಗ ಸ್ಲೇಟಲ್ಲಿ ಬಳಪದಲ್ಲಿ ಬರೆದು ಅದನ್ನು ಪಿಕ್ಚರೈಸ್ನ ತೋರಿಸ್ತಾಯಿದ್ರು, ಅದನ್ನು ತಿದ್ದಬೇಕಿತ್ತು. ಬಟ್ ಇವಾಗ ಏನಿಲ್ಲ, ಆ ಪಿಕ್ಚರ್ ಏನಿದೆ ಆ ಪಿಕ್ಚರ್ನ ಫೀಲ್ ಮಾಡ್ಬೋದು, ಮುಟ್ಬೋದು, ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಥರ ಎಲ್ಲನೂ ತಂದು ಇಟ್ಟಿದ್ದಾರೆ. ಮತ್ತು ಸಖತ್ತಾಗೆ ಖುಷಿ ಆಯಿತು. ಮತ್ತು ಮಕ್ಕಳಿಗೆಲ್ಲರಿಗೂ ಕೂಡ ಅಕ್ಷರ ಅಭ್ಯಾಸಗಳೆಲ್ಲನೂ ಮಾಡಿಸಿದ್ರು ಅಲ್ಲಿ ಸ್ಕೂಲಲ್ಲಿ. ಈ ಥರ ಎಲ್ಲ ನಮ್ಗೆ ಮುಂಚೆ ಇರ್ತಿರಲಿಲ್ಲ. ಇವಾಗಿನ ಸಣ್ಣ ಪುಟ್ಟನ 5 ವರ್ಷದ ಇವಾಗ ಸ್ಟಾರ್ಟ್ ಮಾಡೋ ಮಕ್ಕಳಿಗೆಲ್ಲ ಪ್ರತಿಯೊಬ್ಬರು ಕೂಡ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿ ಅವ್ರಿಗೆ ಸ್ಟಾರ್ಟಿಂಗ್ ಮಾಡುವಾಗ, ಮತ್ತು ಅದೆಲ್ಲನೂ ಕೂಡ ಅವ್ರಿಗೆ ಯೋಗ ಮ್ಯಾಟ್ಸಿಂದಾಗಲಿ, ಒಂದು ಇಂಡಿಯಾ ಮ್ಯಾಪೂ ಅಷ್ಟೇ, ಒಂದು ಕರ್ನಾಟಕ ಮ್ಯಾಪಿಂದನೂ ಅಷ್ಟೇ. ಇದೆಲ್ಲ ನಮಗಿರಲಿಲ್ಲ ಆವಾಗ. ನಮ್ಗೆ ಇವಾಗ ಎಲ್ಲನೂ ನೋಡುವಾಗ ಆ ಸಣ್ಣ ಪುಟ್ಟ ಸ್ಕೂಲಲ್ಲೂ ಇದೆಲ್ಲ ನಾವು ಸ್ಟಾರ್ಟ್ ಮಾಡುವಾಗ ಮಕ್ಕಳುಗಳಿಗೆ ಆವಾಗ ಚಿಕ್ಕದ್ರಿಂದನೇ ಹೇಳ್ಕೊಡ್ತಾ ಸ್ಟಾರ್ಟ್ ಮಾಡಿದ್ರೆ ಅವ್ರು ದೊಡ್ಡವರಾಗ್ತಾನೋ ಕಲಿತಾ ಹೋಗ್ತಾರೆ. ನಿಜವಲ್ಲೂ ಒಂಥರ ಗ್ರೇಟ್ ಅಂತ ಅನಿಸ್ತು. ಮತ್ತು ಮಕ್ಕಳನ್ನೆಲ್ಲ ಕೂಡಿಸಿ ಒಂದು ಫೋಟೋ ತೆಗ್ಸೋಣ ಅಂತ ಹೇಳಿದ್ರು. ಎಲ್ಲನೂ ಸೇರಿಸೋಷ್ಟೊತ್ತಿಗೆ ಹರಸ ಅವರು ಒಬ್ರನ್ನ ಹೇಳಿದ್ರೆ ಒಬ್ಬರು ಓಡಾಗ್ತಾಯಿದ್ರು. ಮತ್ತು ಅಲ್ಲಿ ಸ್ಟೇಜ್ ಮೇಲೆಲ್ಲರೂ ಯಾರ್ಯಾರು ಪ್ರತಿಯೊಂದು ಶಿಕ್ಷಕರನ್ನು ಕೂಡ ಇನ್ವೈಟ್ ಮಾಡಿದರು. ಅಂದರೆ 40-50 ವರ್ಷದಿಂದ ಇದ್ದಂತಹ ಶಿಕ್ಷಕರನ್ನು ಕೂಡ ಇನ್ವೈಟ್ ಮಾಡಿದರು. ಏನು ಅಂದರೆ ಫ್ರೆಂಡ್ಸ್, ಇದು ವಿಶೇಷತೆ 106ನೇ